ಕೆಲವೊಂದು ಬಿಸ್ನೆಸ್ಗಳು ಕಾಂಪಿಟೇಷನ್ ಇಂದ ಮುಳುಗೋಗಲ್ಲ, ಡಿಸಿಷನ್ ಮೇಕಿಂಗ್ ಇಂದ ಮುಳುಗೋಗ್ತವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒನ್ ಪ್ಲಸ್ ಕಂಪನಿ. ಒಂದು 2-3 ವರ್ಷದಿಂದ ನೀವು ಯಾರಿಗಾದ್ರೂ ಒಂದು ಪ್ರೀಮಿಯಂ ಫೋನ್ ತಗೊಳ್ಬೇಕಂತ ನೀವು ರೆಕಮೆಂಡೇಶನ್ ಕೇಳಿದ್ರೆ ಅವರೆಲ್ಲರೂ ಕೂಡ ಒನ್ ಪ್ಲಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಒನ್ ಪ್ಲಸ್ ಮಾರ್ಕೆಟ್ ಅಲ್ಲೇ ಇಲ್ಲ. ಯುರೋಪ್ ಅಲ್ಲಿ ಮತ್ತೆ ಅಮೆರಿಕಾದಲ್ಲಿ ಅವರ ಬಿಸ್ನೆಸ್ ನ ಕ್ಲೋಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲೂ ಕೂಡ ಎಕ್ಸಿಟ್ ಆಗ್ತಾರೆ ಅಂತ ರೂಮರ್ಸ್ ಇದೆ. ಈ ಒನ್ ಪ್ಲಸ್ ನ ಡೌನ್ ಫಾಲ್ ಗೆ ಕಾರಣ ಏನು? ಒನ್ ಪ್ಲಸ್ ಇನಿಷಿಯಲಿ ಲಾಂಚ್ ಮಾಡಿದಾಗ ಒಂದು ಪ್ರೀಮಿಯಂ ಬ್ರಾಂಡ್ ತರ ಲಾಂಚ್ ಮಾಡ್ತಾರೆ. ವರ್ಷಕ್ಕೆ ಕೇವಲ 1 ಅಥವಾ 2 ಫೋನ್ ನ ಮಾತ್ರ ಲಾಂಚ್ ಮಾಡ್ತಾ ಇರ್ತಾರೆ. ಇದರಿಂದ ಒನ್ ಪ್ಲಸ್ ಒಂದ್ ಟೈಮ್ ಅಲ್ಲಿ ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ಸೆಲ್ ಆಗೋ ಒಂದು ಪ್ರೀಮಿಯಂ ಬ್ರಾಂಡ್ ಆಗಿತ್ತು. ಬಟ್ ಬರ್ತಾ ಒನ್ ಪ್ಲಸ್ ಏನ್ ಮಾಡುತ್ತೆ, ತನ್ನ ಸೇಲ್ಸ್ ನ ಜಾಸ್ತಿ ಮಾಡ್ಕೊಳಕ್ಕೆ ಕಡಿಮೆ ರೇಟಿನ ಫೋನ್ ಗಳನ್ನ ಲಾಂಚ್ ಮಾಡುತ್ತೆ. ನಾಡು C1 ಆ ತರ ಎಲ್ಲಾನು. ಅದಲ್ದಲೆ ಒನ್ ಪ್ಲಸ್ ಫೋನ್ ಗಳಲ್ಲಿ ಇದ್ದಕ್ಕಿದ್ದಂಗೆ ಗ್ರೀನ್ ಲೈನ್ ಗಳು ಬರಕ್ ಸ್ಟಾರ್ಟ್ ಆಗ್ತವೆ. ಒನ್ ಪ್ಲಸ್ ಈ ಪ್ರಾಬ್ಲಮ್ ಗೆ ಸರಿಯಾದ ರೆಸೊಲ್ಯೂಷನ್ ಕೊಡಲ್ಲ. ಇದರಿಂದ ಕಸ್ಟಮರ್ ಏನ್ ಮಾಡ್ತಾರೆ, ಹೊಸ ಫೋನ್ ತಗೊಳಕ್ಕೆ ಎದುರ್ಕೊಂಡು ಬೇರೆ ಬ್ರಾಂಡ್ ಗಳಿಗೆ ಶಿಫ್ಟ್ ಆಗ್ತಾರೆ. ಒಂದ್ 2-3 ವರ್ಷದಿಂದ ಪ್ರೀಮಿಯಂ ಫೋನ್ ನ ಕಿಂಗ್ ಆಗಿದ್ದ ಒನ್ ಪ್ಲಸ್ ಇವತ್ತು ಮಾರ್ಕೆಟ್ ಅಲ್ಲಿ ಉಳ್ಕೊಳಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ, ಒನ್ ಪ್ಲಸ್ ಇಂಡಿಯಾದಲ್ಲಿ ಸರ್ವೈವ್ ಆಗುತ್ತಾ ಅಥವಾ ಇಂಡಿಯಾನು ಬಿಟ್ಟು ಹೋಗುತ್ತಾ? ಕೆಳಗಡೆ ಕಮೆಂಟ್ ಮಾಡಿ.